ರೈತರ ಸಾಲ ಮನ್ನಾ ಬಗ್ಗೆ ಆರ್ಟಿಎನ್ನಿಂದ ಮಾಹಿತಿ ಪಡೆದು ಬಿಜೆಪಿ ಟ್ವೀಟ್ ಮಾಡಿದೆ. 40,000 ಕೋಟಿ ಸಾಲ ಮನ್ನಾ ಮಾಡಿದ್ದೇನೆ ಅಂತ ಹೇಳ್ತಿರಲ್ಲ, ಆದರೆ ಸಾಲ ಮನ್ನಾ ಆಗಿರೋದು ಮಾತ್ರ 1,150 ಕೋಟಿ. ಸುಳ್ಳು ಹೇಳೋದು ಬಿಟ್ಟು ಮೊದಲು ಕೆಲಸ ಮಾಡಿ ನಿಜ ಹೇಳಿ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ರೈತರ ಸಾಲ ಮನ್ನಾ ಬಹಳ ಪ್ರಮುಖವಾದಂತಹ ಘೋಷಣೆಗಳಲ್ಲಿ ಒಂದು ಮೈತ್ರಿ ಸರ್ಕಾರದ್ದು. 40,000 ಕೋಟಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಹೇಳ್ಕೊಳ್ತೀರಿ, ಆದರೆ ವಾಸ್ತವವಾಗಿ 1,150 ಕೋಟಿ ಮಾತ್ರ ಸಾಲ ಮನ್ನಾ ಆಗಿರೋದು. ಯಾರ ಬಳಿ ನೀವು ಸುಳ್ಳು ಹೇಳ್ತಾ ಇರೋದು? ನೀವು ನಿಜ ಹೇಳಿ, ಅದನ್ನ ತಿಳಿಸಿ ಜನರಿಗೆ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮಾಡಿರೋದು. ಬಿಜೆಪಿಯ ಮುಖಂಡ ಸಿಟಿ ಮಂಜುನಾಥ್ ಈ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆರ್ಟಿಐನಿಂದ ಮಾಹಿತಿಯನ್ನ ಪಡೆದ ನಂತರ ಆರ್ಟಿಐನಿಂದ ಈ ಒಂದು ಮಾಹಿತಿಯನ್ನ ಪಡೆದು ಸುಳ್ಳು ಹೇಳೋದನ್ನ ಮೊದಲು ನಿಲ್ಲಿಸಿ ಕುಮಾರಸ್ವಾಮಿ ಅವರೇ ಅಂತ ಹೇಳಿ ಸೋಷಿಯಲ್ ವರ್ಕರ್ ಸಿಟಿ ಮಂಜುನಾಥ್ ಅವರು ಅಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿರೋದು. ಸಿಎಂ ವಿರುದ್ಧ ಬಿಜೆಪಿ ಆರ್ಟಿಐ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ಈ ಟ್ವೀಟ್ ಅನ್ನ ಮಾಡಿದ್ದಾರೆ. ನೀವು ಹೇಳಿರೋದು 40,000 ಕೋಟಿ ನಾವು ಮನ್ನಾ ಮಾಡ್ತೀವಿ, ರೈತರಿಗೆ ಇನ್ನೇನು ಟೆನ್ಷನ್ನೇ ಇಲ್ಲ ಅಂತ ಹೇಳಿ, ಆದರೆ 1,150 ಕೋಟಿ ಮಾತ್ರ ಮನ್ನಾ ಮಾಡಿ ಈಗ ಜನರಿಗೆ ಮೋಸ ಮಾಡ್ತಿದ್ದೀರಾ. ರೈತರಿಗೆ ನೀವು ರೈತರನ್ನ ಒಂದು ರೀತಿಯಾಗಿ ಈ ರೀತಿಯಾಗಿ ಆಮಿಷಗಳನ್ನು ಕೊಟ್ಟು ನಿಮ್ಮ ರೈತರ ಸಾಲ ಮನ್ನಾ ಮಾಡುತ್ತೆ, ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ, ನೀವಿನ್ನೂ ಯಾವುದೇ ಟೆನ್ಷನ್ ಇಲ್ಲದೆ ತಮ್ಮ ವ್ಯವಸಾಯವನ್ನು ಮುಂದುವರಿಸ್ಬೋದು ಅಂತ ಹೇಳಿದ್ರಿ. ಆದರೆ ಬ್ಯಾಂಕ್ಗಳು ನೋಟಿಸ್ಗಳನ್ನು ಕೊಡ್ತಾನೆ ಇದ್ವು. ಇದರ ಬಗ್ಗೆ ಕೂಡ ಮಾತನಾಡ್ತಾ ಭೂಮಿಗೆ ಬಂದಿರುವಂಥ ಅಂದರೆ ಕುಮಾರಸ್ವಾಮಿ ಅವರು ಈ ಭೂಮಿಗೆ ಬಂದರು, ಸಾಲ ಮನ್ನಾ ಮಾಡಲಿಲ್ಲ, ಯಾವುದೇ ರೀತಿಯಾದಂಥ ಅವರು ಯಾವ ಒಂದು ಮಾತನ್ನು ಕೊಟ್ಟಿದ್ರೋ ಅದನ್ನು ಉಳಿಸ್ಕೊಂಡಿಲ್ಲ ಅಂತ ಬಿಜೆಪಿಯ ಮುಖಂಡ ಮಂಜುನಾಥ್ ಟ್ವೀಟ್ ಮಾಡಿದ್ದಾರೆ.